ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಒಂದು ವಾರಕ್ಕಿಂತ ಮುಂಚೆನೋ 4-5 ದಿನಕ್ಕಿಂತ ಮುಂಚೆನೊಂದು ವಿಡಿಯೋ ಹಾಕಿದ್ದೆ. ಸೊ ಯಾರಿಗೆಲ್ಲ ಸಾರಿ ಬಿಸ್ನೆಸ್ ಮಾಡ್ತಿದ್ದೀರಾ, ಸೊ ಅವರಿಗೆ ಎಲ್ಲಿಂದ ಕಡಿಮೆಗೆ ಸಾರಿ ಸಿಗುತ್ತೆ ಅಂತ ಹೇಳ್ತೇನೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದಕ್ಕೆ ತುಂಬ ಜನ ಕಮೆಂಟ್ ಹಾಕಿದ್ದೀರಾ. ಎಷ್ಟು ಜನ ಕಮೆಂಟ್ ಹಾಕಿದ್ದೀರಾ ನೋಡಿಲ್ಲ, ಸ್ವಲ್ಪ ಕಮೆಂಟ್ಸ್ ನಾನು ನೋಡಿದೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಸಾರಿ ಬಿಸ್ನೆಸ್ ಮಾಡುವವರಿಗೆ ಪ್ಲಸ್ ಸಾರಿ ತಗೊಂಡು ನೀವು ಸ್ವಲ್ಪ ಕಡಿಮೆಗೆ ಸಾರಿ ತಗೊಂಡು ಯಾವುದೆಲ್ಲ ಬಿಸ್ನೆಸ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಹೇಳಿಕೊಡ್ತೇನೆ. ಈ ವಿಡಿಯೋದಲ್ಲಿ ಆರಿ ವರ್ಕ್ ವಿತ್ ಸಾರಿ ಬಿಸ್ನೆಸ್ ಹೇಗೆ ಮಾಡ್ಬೋದು ಅಂತ ಕೂಡ ನಾನು ನಿಮಗೆ ಹೇಳಿಕೊಡ್ತೇನೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಈಗ ತಾನೇ ಲೋ ಬಜೆಟಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತೀರಲ್ವ, ಥಿಂಕ್ ಮಾಡಿರ್ತೀರ, ಅವರಿಗಂತೂ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ನಾನು ನಿಮಗೆ ಹೇಳ್ತೇನೆ ಎಲ್ಲಿ ನೀವು ಸಾರಿ ತಗೊಳ್ಬೇಕು, ಹೇಗೆ ತಗೊಳ್ಬೇಕು, ಡೀಲರನ್ನು ಹೇಗೆ ನಂಬಿ ನೀವು ಅಮೌಂಟ್ ಹಾಕಿ ಸಾರಿ ತಗೊಳ್ಬೇಕು. ನೀವು 1-2 ಸಾರಿ ಬೇಕಾದ್ರೂ ತಗೊಳ್ಬೋದು ಅವರಿಂದ. ಬಲ್ಕ್ ಅಂದರೆ 10-15 ಸಾವಿರದ್ದು ತಗೊಳ್ಬೇಕು ಅಂತಿಲ್ಲ, 1-2 ಸಾರಿ ಬೇಕಾದ್ರೂ ಅವರು ಕೊರಿಯರ್ ಮಾಡ್ತಾರೆ. ಸೊ ಇದು ನಾನು ಸ್ಟಾರ್ಟಿಂಗೇ ಹೇಳ್ತಿದ್ದೇನೆ, ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಆಲ್ರೆಡಿ ಇವರಿಂದ ಪರ್ಚೇಸ್ ಮಾಡಿದ್ದೇನೆ. ಸೊ ನೀವು ಕೂಡ ಅದೇ ರೀತಿ ಅವರದ್ದು ಪ್ರೊಫೈಲ್ ನೋಡಿ ಮತ್ತೆ ಅವರ ಹತ್ರ ಆರ್ಡರ್ ಮಾಡಿದರೆ ಆಯಿತು. ಫಸ್ಟ್ ನೀವು ಅವರ ಪ್ರೊಫೈಲ್ ಎಲ್ಲ ಚೆಕ್ ಮಾಡಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಅಮೌಂಟಲ್ಲಿ ತರಿಸಿ 1-2 ಸಾರಿ, ಮತ್ತು ನಿಮಗೆ ಓಕೆ ಆದರೆ ನೆಕ್ಸ್ಟು ನೀವು ಹಾಕಿ, ಆಯಿತಾ. ಸೊ ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ ಈ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೊಂದು ಸಾರಿ ತೋರಿಸ್ತೇನೆ. ಇದು ನಾನೊಂದು 2 ವರ್ಷಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿದ್ದು, ಆಯಿತಾ. ಸೊ ಹೇಗೆ ಪರ್ಚೇಸ್ ಮಾಡಿದೆ, ಎಷ್ಟು ರೇಟ್ ಕೊಟ್ಟೆ, ಸೊ ಎಲ್ಲಿಂದ ನಾನು ತರಿಸಿದೆ ಅಂತ ನಿಮಗೆ ಹೇಳ್ತೇನೆ. ಸೊ ಇದು ನೀವು ಸಾರಿ ನೋಡ್ಬೋದು, ಇದು ಬಾಡಿ, ಇದು ನಾನು ಯೂಸೇ ಮಾಡಲಿಲ್ಲ, ಅಂದರೆ ಜಸ್ಟ್ ಅದರ ಸಾರಿ ಕುಚ್ಚು ಹಾಕಿಟ್ಟಿದ್ದೇನೆ ನೋಡಿ, ಹಾಕ್ಸಿಟ್ಟಿದ್ದೇನೆ ನೋಡಿ. ಇದರದ್ದು ಬಾಡಿ ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿದೆ. ಏನು ಅಂದರೆ ಈಗ 2 ವರ್ಷ ಆಯಿತು ನೋಡಿ, ಆದರೂ ಸಾರಿ ಹೇಗಿದೆ ನೋಡಿ. ಯೂಸ್ ಮಾಡಲಿಲ್ಲ, ಓಕೆ, ಬಟ್ ಇಟ್ಟರು ಏನು ಡ್ಯಾಮೇಜ್ ಆಗಲಿಲ್ಲ. ಅದರ ಬಾರ್ಡರ್ ಕಲರ್ ಬೇಕಾದರೂ ನೀವು ನೋಡ್ಬೋದು, ಸ್ವಲ್ಪ ಡಾರ್ಕೇ ಇದೆ, ಕಾಪರ್ ಕಲರ್ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ ಸಾರಿ. ಏನು ಹಾಗೆ ಅಮೌಂಟ್ ಹೇಳ್ತೇನೆ, ಇದರದ್ದು ಅಮೌಂಟ್ ಎಷ್ಟು ಬರುತ್ತೆ ಅಂತ. ಇದಕ್ಕೆ ನಾನು ಅಮೌಂಟ್ ಕೊಟ್ಟದ್ದು ಜಸ್ಟ್ 300 ರುಪೀಸ್ ಈ ಸಾರಿಗೆ. 300 ರೂಪಾಯಿದು ಸಾರಿ. ಸೊ ನೀವು ಕೇಳ್ಬೋದು 300 ರೂಪಾಯಿ ಸಾರಿ ಅಂದರೆ ಕ್ವಾಲಿಟಿ ಹೇಗಿರುತ್ತೆ ಅಂದರೆ, ನಾನು ನಿಮಗೆ ತೋರಿಸಿದ್ದೇನೆ ಆಲ್ರೆಡಿ. ನಾನೊಂದು 5 ಪೀಸ್ ತರಿಸಿದ್ದೆ. ಬಿಸ್ನೆಸ್ ನಂದು ಫಸ್ಟ್ ನಾನು ಹೇಳ್ತೇನೆ. ನಾನು ಅವರಿಂದ ತರಿಸುವಾಗ ಏನು ಪ್ಲ್ಯಾನ್ ಮಾಡಿ ತರಿಸಿದೆ ಅಂದರೆ, ನನಗೆ ಒಂದು ಸಾರಿ ಬಿಸ್ನೆಸ್ ಮಾಡುವ ಅಂತ ಇತ್ತು. ಅಂದರೆ ಎಂಬ್ರಾಯ್ಡರಿ ಹೇಗೂ ಆರಿ ವರ್ಕ್ ಮಾಡ್ತೇನಲ್ಲ, ಜೊತೆಗೆ ಸಾರಿ ಬಿಸ್ನೆಸ್ ಮಾಡುವ ಅಂತ. ಸೊ ಹಾಗಾಗಿ ನಾನು ತರಿಸಿದೆ. ಬಟ್ ಅದರಲ್ಲಿ 5 ಸಾರಿಯಲ್ಲಿ 2 ಸಾರಿ ಸೇಲ್ ಆಗಿದೆ. 2 ಸಾರಿದ್ದು ನಾನು ಏನೋ ಒಂದು ಮಾಡಿ ಕೊಟ್ಟಿದ್ದೇನೆ ಒಂದು ಕಸ್ಟಮರಿಗೆ. ಸೊ 1 ಸಾರಿ ನನ್ನ ಹತ್ರ ಇತ್ತು, ಆಯಿತಾ. ಸೊ 4 ಸಾರಿ ನನಗೆ ಸೇಲ್ ಆಗಿದೆ. ಸೊ ನಾವು ಕಡಿಮೆ ಅಮೌಂಟಲ್ಲಿ ಸಾರಿ ತಗೊಂಡು ಏನೆಲ್ಲ ಬಿಸ್ನೆಸ್ ಮಾಡ್ಬೋದು ಅಂತ ನಾನು ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೀವು ಖಾಲಿ ಸಾರಿ ತಗೊಂಡು ಖಾಲಿ ಸಾರಿ ಬಿಸ್ನೆಸ್ ಮಾಡೋದಲ್ಲ, ಅದರ ಜೊತೆಗೆ ನಿಮಗೆ ಬೇರೆ ಬೇರೆ ಬಿಸ್ನೆಸ್ ಮಾಡ್ಬೋದು, ಆಯಿತಾ. ಸೊ ನಾನು ನಿಮಗೆ ಅದರದ್ದು ಫಸ್ಟ್ ಯಾರ ಹತ್ರ ಪರ್ಚೇಸ್ ಮಾಡಬೇಕು ಅಂತ ನಾನು ಹೇಳ್ತೇನೆ. ಸೊ ನಾನೀಗ ಇನ್ಸ್ಟಾಗ್ರಾಮ್ ನಾನು ನೋಡಿದ್ದು, ನಾನು ಲಾಸ್ಟ್ ಟೈಮ್ ತೊಗೊಂಡವ್ರದ್ದು ನನ್ನ ಹತ್ರ ಕಾಂಟ್ಯಾಕ್ಟ್ ಏನಿರಲಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ನೀವು ಹೋಗಬೇಕು, ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಹೋಗಿ ನಿಮ್ಮದೇ. ಅದರಲ್ಲಿ ನೀವು ಕಲೈ ಟೆಕ್ಸ್ಟೈಲ್, ಎಂಪಿಲೈ ಮತ್ತು ಕೆಲವು ಅದೇ ಕ್ಯಾಟಗರಿಯಲ್ಲಿ ತುಂಬ ಅವರದು ಬೇರೆ ಬೇರೆಯವರದ್ದು ಇದಿದೆ. ಅಂದರೆ ಕಲೈ ಟೆಕ್ಸ್ಟೈಲ್, ಎಂಪಿಲೈ ಮತ್ತು ಕೆಲವಿದೆ, ತುಂಬ ಜನರದ್ದು ಸಾರೀಸ್ ಇದೆಲ್ಲ ಇದೆ. ಸೊ ಅದರಲ್ಲಿ ನೀವು ಫಸ್ಟಿಗೆ ನೋಡ್ಕೊಳ್ಬೇಕಾದದ್ದು ಏನಂದರೆ, ಲೋ ಬಜೆಟ್ ಇದ್ದು ಸಾರಿ ಒಂದು 2-3 ಸಾರಿ ನೀವು ಪರ್ಚೇಸ್ ಮಾಡಿ. 300 ರುಪೀಸ್ ಸಾರಿ ಅಂದರೆ 900 ರುಪೀಸ್ ಖರ್ಚು ಮಾಡಿ 3 ಸಾರಿ ನೀವು ತರಿಸ್ಕೊಳ್ಳಿ. ಅಂದರೆ ಸ್ಟಾರ್ಟಿಂಗ್ ಅವರಿಗೆ ಆನ್ಲೈನ್ ಪೇಮೆಂಟ್ ಇರುತ್ತೆ, ಬಟ್ ಟ್ರಸ್ಟ್ ಮಾಡ್ಬೋದು. ಯಾಕಂದರೆ ನಾನು ಇಲ್ಲಿಂದಲೇ ಪರ್ಚೇಸ್ ಮಾಡಿದ್ದೇನೆ, ಇನ್ಸ್ಟಾಗ್ರಾಮಲ್ಲೇ ಪರ್ಚೇಸ್ ಮಾಡಿದ್ದೇನೆ. ನಾನು ನಿಮಗೆ ಅವರದ್ದು ಪೇಜ್ ತೋರಿಸ್ತೇನೆ, ಬಟ್ ಇದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ನಾನು ಅವರಿಂದ ಪರ್ಚೇಸ್ ಮಾಡಿದ್ದೇನೆ. ಸೊ ನನ್ನ ಸಬ್ಸ್ಕ್ರೈಬರ್ಗೆ, ನನ್ನ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಅಂತ ಇದನ್ನು ನಾನು ಹುಡುಕಿ ಈಗ ನಾನು ನಿಮಗೆ ತೋರಿಸ್ತಿದ್ದೇನೆ. ಸೊ ಅವರದ್ದು ನೋಡಿ, ನೀವು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಪರ್ಚೇಸ್ ಮಾಡಬೇಕಾದ್ರೂ ನೀವು ನೋಡ್ಕೊಳ್ಬೇಕಾದದ್ದು ಫಸ್ಟ್ ಅವರ ಫಾಲೋವರ್ಸ್ ಎಷ್ಟಿದ್ದಾರೆ, ಪ್ಲಸ್ ಅವರದ್ದು ಕಸ್ಟಮರ್ ರಿವ್ಯೂ ಹೇಗಿದೆ, ಕಸ್ಟಮರ್ ಬೈ ಮಾಡಿಕೊಂಡು ಯಾವುದೆಲ್ಲ ರಿವ್ಯೂ ಫೋಟೋಸ್ ಹಾಕಿದ್ದಾರೆ. ಅಂದರೆ ನೀವು ಫಸ್ಟ್ ಕಸ್ಟಮರ್ ರಿವ್ಯೂ ನೋಡಬೇಕು, ಆಯಿತಾ. ಸಾರಿ ಫೋಟೋದಲ್ಲಿ ಬೇರೆ ಬರುತ್ತೆ, ಬರುವಾಗ ಸ್ವಲ್ಪ ಲೈಟ್ ಶೇಡ್ ಬರುತ್ತೆ. ಬಟ್ ನೀವು ಕಸ್ಟಮರ್ ರಿವ್ಯೂ ನೋಡಿದರೆ ತುಂಬ ಜನ ಒಳ್ಳೆದಿದೆ ಅಂತ ಹೇಳಿದರೆ ಅವ್ರ ಹತ್ರ ನೀವು ತಗೊಳ್ಬೋದು, ಆಯಿತಾ. ಸೊ ನೋಡಿ, ಇವರದ್ದು ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ, ಆಯಿತಾ. ಸೊ
ಇವರದೊಂದು ತಗೊಳ್ಬೋದು. ಇವರ ಹತ್ರನೇ ನಾನು ತಗೊಂಡದ್ದು. ಅವರದ್ದು ವಾಟ್ಸಪ್ ಗ್ರೂಪ್ ಕೂಡ ಇರುತ್ತೆ, ನೀವು ರೀಸೇಲ್ ಬೇಕಾದ್ರೂ ಮಾಡ್ಬೋದು. ಈಗ 300ಗೆ ಪರ್ಚೇಸ್ ಮಾಡಿ ನಾವೊಂದು 300 400 ಪ್ರಾಫಿಟ್ ಇಟ್ಟು 700ಗೆ ಸೇಲ್ ಮಾಡ್ಬೋದು. ಬಾರ್ಡರ್ ಸ್ಯಾರಿ ನಿಮಗೆ ಇಲ್ಲಿ ಮಂಗಳೂರಲ್ಲಿ ಆದರೆ ಎಲ್ಲಿ ಸಿಟಿಯಲ್ಲಾದರೂ 700 ಇರುತ್ತೆ, 700 750 ಇರುತ್ತೆ. ಸೊ ನೀವು ಸಾರಿ ಪರ್ಚೇಸ್ ಮಾಡ್ಬೋದು. ನಾನು ಹೇಳೋದು ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆಗೆ ಅಮೌಂಟಿಗೆ ಪರ್ಚೇಸ್ ಮಾಡಿ. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ಸೊ ಸ್ಕಿಪ್ ಮಾಡದೆ ನೋಡಿ, ಹೆಲ್ಪ್ ಆಗುತ್ತೆ ನಿಮಗೆಲ್ಲರಿಗೂ. ಸೊ ವಿಷಯ ಏನಂದರೆ, ನೀವು ಪರ್ಚೇಸ್ ಮಾಡುವಾಗ 300 ಒಂದು 400 ಆ ರೇಂಜಲ್ಲಿ ಪರ್ಚೇಸ್ ಮಾಡಿ. ಅವರಲ್ಲಿ ತುಂಬ ವೆರೈಟಿ ಇರುತ್ತೆ, 1000 1500 ತುಂಬ ವೆರೈಟಿ ಇರುತ್ತೆ. ಬಟ್ ನೀವು ಅಷ್ಟೇ ಅಮೌಂಟ್ ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಪರ್ಚೇಸ್ ಮಾಡಬೇಕಾದದ್ದು ಜಸ್ಟ್ 300 350 400 ಅದರ ಒಳಗಡೆ ಇದ್ದೆ ಸ್ಟಾರ್ಟಿಂಗ್ ಮಾತ್ರ. ನಿಮ್ಗೊಂದು ವಿಶ್ವಾಸ ಬರುವವರೆಗೆ ನೀವು ಪರ್ಚೇಸ್ ಮಾಡಿ, ಮತ್ತು ನಿಮ್ಗೆ ಅವರ ಕ್ವಾಲಿಟಿ ಕೂಡ ಗೊತ್ತಾಗುತ್ತೆ, ಆಯಿತಾ. ತುಂಬ ನೀವು ಇನ್ಸ್ಟಾಗ್ರಾಮಲ್ಲಿ ಹೋದರೆ ಎಲಂಪಿಲೈ ಟೆಕ್ಸ್ಟ್ ಮತ್ತು ಕಲೈ ಟೆಕ್ಸ್ಟ್ ಮತ್ತು ಸಾರೀಸ್ ಅಂತ ಹಾಕಿದರೆ ಆ್ಯಕ್ಚುಲಿ ಅದು ತಮಿಳ್ನಾಡವರದ್ದು, ಹಾಗೆ ತಮಿಳ್ನಾಡಿದ್ದೆ ನನಗೆ ಬಂದಿದೆ. ನನಗೆ ಅವರು ಬುಕ್ ಮಾಡಿ ಒಂದು ಸಾರಿಗೆ ಅವರು 60 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ, ಕೊರಿಯರ್ ಚಾರ್ಜ್, ಎಕ್ಸ್ಟ್ರಾ ಏನಿಲ್ಲ, ನಿಮ್ಮ ಮನೆಗೆ ಕೊರಿಯರ್ ಮಾಡ್ತಾರೆ. ಸೊ ಸಾರಿಯಿಂದ ನೀವು ಏನು ಮಾಡ್ಬೋದು, ಬೇರೆ ಬಿಸ್ನೆಸ್ ಏನು ಮಾಡ್ಬೋದು ಅಂದರೆ, ನೀವು ಸಾರಿ ತಗೊಂಡು ಬಂದು ಸಾರಿ ವಿದ್ದು ರೆಡಿಮೇಡ್ ಬ್ಲೌಸ್ ಪೀಸ್ ಸೇಲ್ ಮಾಡ್ಬೋದು. ಈಗ ನೋಡಿ 300 ಇದ್ದು ಸಾರಿ, ಆಯಿತಾ. ಸೊ ಅದಕ್ಕೆ ಒಂದು ಅದರ ಬ್ಲೌಸಿಗೆ ಅಥವಾ ಎಕ್ಸ್ಟ್ರಾ ಒಂದು ಬ್ಲೌಸ್ ಪೀಸ್ ತಗೊಂಡು ಬಂದು ಅದಕ್ಕೆ ಸ್ವಲ್ಪ ಸಿಂಪಲ್ ವರ್ಕ್ ಮಾಡಿ, ಸಾರಿ ಬ್ಲೌಸ್ ಪೀಸ್ ಅದರಲ್ಲೇ ಇರುತ್ತೆ, ಪ್ಲಸ್ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ವಿತ್ ವರ್ಕ್ ಒಂದು 1500 ಹಾಗೆಲ್ಲ ಸೇಲ್ ಮಾಡಿದ್ರೆ ತಗೊಳ್ತಾರೆ. ಸಾರಿ ವಿದ್ ಅದಕ್ಕೆ, ಈಗ ನೋಡಿ ಇದಕ್ಕೆ ಪಿಂಕ್ ಕಲರ್ ಅಲ್ವಾ, ಇದು ಸಾರಿ ಪಿಂಕ್ ಇದೆ, ಇದರಲ್ಲಿ ಬ್ಲೂ ಮಿಕ್ಸ್ ಇದೆ. ಸೊ ಆಗ ನಾವೇನು ಮಾಡ್ಬೋದು, ಇದರ ಸಾರಿ ಕಲರ್ ನೋಡ್ಬೇಕು ನಾವು ಫಸ್ಟಿಗೆ. ಸಾರಿ ಕಲರ್ ಪಿಂಕ್ ಇತ್ತು ಅಂದರೆ ನೀವು ಇದರದ್ದು ಬೇರೆ ಕಲರ್ ಕಾಂಬಿನೇಷನಲ್ಲಿ ವರ್ಕ್ ಮಾಡಿ ಕೊಡಬೇಕು. ಆಗೇನಾಗುತ್ತೆ, ಕಸ್ಟಮರಿಗೆ 2 ಬ್ಲೌಸು ಯೂಸ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಹಾಗೆ ಮಾಡಬೇಕು. ಒಂದು ಸಾರಿ ವಿದ್ ಬ್ಲೌಸ್ ಪೀಸ್ ನೀವು ವರ್ಕ್ ಮಾಡಿ ಕೊಡುವ, ಅದೊಂದು ಬಿಸ್ನೆಸ್ ಮಾಡ್ಬೋದು. ಸೆಕೆಂಡ್ ಬಿಸ್ನೆಸ್ ನೀವು ಏನು ಮಾಡ್ಬೋದು ಅಂದರೆ, ಖಾಲಿ ಸಾರಿನೇ ಸೇಲ್ ಮಾಡ್ಬೋದು. ಖಾಲಿ 300ಗೆ ತಗೊಂಡು 700ಗೆ ಕೊಟ್ಟು ಮಾಡ್ಬೋದು, ಆಯಿತಾ. ನಾನು ಹೇಳೋದು, ಅವರ ಫೋಟೋವನ್ನು ನೀವು ಸ್ಟೇಟಸ್ಗೆ ಹಾಕಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕಿ ಪಬ್ಲಿಸಿಟಿ ಕೊಡೋದಕ್ಕಿಂತ ನೀವು ಸ್ವಲ್ಪ ಫಸ್ಟಿಗೆ ತರಿಸ್ಕೊಳ್ಳಿ, ಆಗ ಅದರ ರಿಯಲ್ ಕಲರ್ ಕಸ್ಟಮರಿಗೆ ತೋರಿಸಿ, ಆಗ ನಿಮ್ಮ ಬಿಸ್ನೆಸ್ ಸೆಟ್ ಆಗುತ್ತೆ. ನೀವು ಅಲ್ಲಿ ಅವರ ಫುಲ್ ಫೋಕಸ್ ಆಗಿರುವ ಒಂದು ಫೋಟೋ ತಗೊಂಡು ಸ್ಟೇಟಸ್ಗೆ ಹಾಕಿ ಕಸ್ಟಮರಿಗೆ ಆರ್ಡರ್ ಮಾಡುವಾಗ ಏನಾಗುತ್ತೆ, ಅದು ಸ್ವಲ್ಪ ಲೈಟ್ ಡಾರ್ಕ್ ಬಂತು ಅಂದರೆ ಅಲ್ಲಿ ನಿಮ್ಮ ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತೇನೆ, 300 ಆದರೆ ಒಂದು ಜಸ್ಟ್ ಒಂದು 5 ಸಾರಿಯ ಅಥವಾ ಒಂದು 3 ಸಾರಿಯ ನೀವು ಪರ್ಚೇಸ್ ಮಾಡಿ ಸ್ಟಾರ್ಟಿಂಗ್, ಆಗ ನಿಮಗೆ ಕ್ವಾಲಿಟಿ ಇದು ಗೊತ್ತಾಗುತ್ತೆ. ನೀವು ನಿಮ್ಮದೇ ಒಂದು ಈ ಥರ ಒಂದು ಮ್ಯಾಟ್ ಹಾಕಿ, ಇಷ್ಟು ಮ್ಯಾಟಿಗೆ ನನಗೆ 2000 ರೂಪೀಸ್ ಆಗಿದೆ, ಇಷ್ಟು ಮ್ಯಾಟ್ ಫುಲ್ ಗೋಡೆಗೆ ಮ್ಯಾಟ್ ಬಂದಿದೆ, ಇಂಥ ಒಂದು ಮ್ಯಾಟ್ ಹಾಕಿ ಒಂದು ಕ್ಯಾಮರಾದಲ್ಲಿ ವಿಡಿಯೋ ಮಾಡಿ ಈ ಥರ ಒಂದು ಹೀಗೆ ಡಿಸ್ಪ್ಲೇ ಎಲ್ಲ ಇಟ್ಟು ಮಾಡಿದರೆ ಸೊ ಕಸ್ಟಮರ್ ತಗೊಳ್ತಾರೆ. ಯಾಕಂದರೆ ಕಸ್ಟಮರ್ ಫೋಟೋಗಿಂತ ನಾವು ರಿಯಲ್ ಆಗಿ ಏನು ತೋರಿಸ್ತೇವೆ ಅದರ ಮೇಲೇ ಜಾಸ್ತಿ ಇದಾಗೋದು ಅಲ್ವಾ. ಸೊ ನೋಡಿ ಈ ಥರ ಸಾರಿ ಇದೆ ನೋಡಿ, ಇದು ಸ್ವಲ್ಪ ಲೈಟ್ ಕಾಣುತ್ತೆ ಯಾಕಂದರೆ ಇದು ಇಲ್ಲಿ ವಿಂಡೋದು ಜಾಸ್ತಿ ಬ್ರೈಟ್ನೆಸ್ ಬರ್ತಿದೆ. ಸೊ ಹಾಗಾಗಿ ಇದು ನಂದು ಸಾರಿ, ನಾನು ಯೂಸ್ ಮಾಡಲಿಲ್ಲ, ಇದು ಸಾರಿ ಆಯ್ತಲ್ಲ. ಸೊ ಹೀಗೆ ನಾನು ಹೇಳೋದೇನು, ಹಾಗೆ ಪರ್ಚೇಸ್ ಮಾಡಿ. ಜಸ್ಟ್ ಒಂದು 3-4 ಸಾರಿ, ಅಥವಾ ಬೇಡ ನಮಗೆ ವಿಶ್ವಾಸ ಇಲ್ಲ ನಾನು 2 ಸಾರಿ ಪರ್ಚೇಸ್ ಮಾಡಿ ಒಂದು ಸಾರಿ ಬಿಸ್ನೆಸ್ ಮಾಡ್ಬೋದು, ಡೈರೆಕ್ಟ್ ಸಾರಿ. ಇನ್ನೊಂದು ಏನು ಮಾಡ್ಬೋದು, ನೀವು ಸಾರಿ ವಿತ್ ಬ್ಲೌಸ್ ಪೀಸ್ ಆರಿ ವರ್ಕ್ ಇದು. ಥರ್ಡ್ ಒನ್ ಏನಂದರೆ, ಇದರಲ್ಲಿ ನಿಮಗೆ ಕಿಡ್ಸ್ ಡ್ರೆಸ್ ಮಾಡ್ಬೋದು. ಈಗ ಹೈಯೆಸ್ಟ್ ಡಿಮ್ಯಾಂಡಲ್ಲಿದೆ ನಿಮಗೆ ಬಾರ್ಡರ್ ಸ್ಯಾರಿಯಲ್ಲಿ ಏನೋ ಪಟ್ಟು ಎಂಥದ್ದು ಅದು ಹೇಳ್ತಾರೆ ಅವರು, ಕಿಡ್ಸ್ ಪಟ್ಟು ಡ್ರೆಸ್ ಎಂಥದ್ದು ಹೇಳ್ತಾರೆ, ನೀವು ನೋಡಿ ಗೂಗಲಲ್ಲಿ ಹಾಕಿ, ಅದರಲ್ಲಿ ಕೆಲವು ಡಿಸೈನ್ಸ್ ಎಲ್ಲ ಬರುತ್ತೆ ಸೇಮ್ ಸಾರಿಯಲ್ಲಿ ಹೊಲಿದದ್ದು, ಆಯಿತಾ. ಅದಕ್ಕೆ ಏನು ಮಾಡ್ತಾರೆ, ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಇಲ್ಲಿ ಒಂದು 2 ಲೈನ್ ಬೀಟ್ಸ್ 2 ಲೈನ್ ಪರ್ಲ್ ಡಿಸೈನ್ ಹಾಗೆ ಕೊಡ್ತಾರೆ. ಸೊ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ, ಇಲ್ಲಾಂದರೆ ಒಂದು ಹಿಪ್ ಬೆಲ್ಟ್ ಮಾಡಿ ಥರ ಕಾಣುತ್ತೆ. ನೀವು ಒಂದು ವೇಳೆ ಟೈಲರ್ ಆಗಿದ್ದರೆ ನೀವು ಖಂಡಿತ ಈ ಸಾರಿನ ಪರ್ಚೇಸ್ ಮಾಡಿ ಕಿಡ್ಸ್ ಡ್ರೆಸ್ ಮಾಡಿ ಸೇಲ್ ಮಾಡ್ಬೋದು. ನಾನು ಈಗಲೂ ಹೇಳ್ತಿದ್ದೇನೆ, ಇದು ಪ್ರಮೋಷನ್ ವಿಡಿಯೋ ಅಂತೂ ಖಂಡಿತ ಅಲ್ಲ. ಕೆಲವರು ಹೇಳ್ತಾರೆ ನೀವು ಪ್ರಮೋಷನ್ ಮಾಡ್ತಿದ್ರೆ, ಅಲ್ಲ, ನಾನು ನನ್ನ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬರ್ಗೆ ಹೆಲ್ಪ್ ಆಗಲಿ ಅಂತ ಸೊ ಇದನ್ನು ಮಾಡ್ತಿದ್ದೇನೆ. ಯಾರು ಅವರ ಬಿಸ್ನೆಸ್ ಇದು ಟ್ರಿಕ್ಸ್ ಬಿಟ್ಕೊಡಲ್ಲ. ಸೊ ಹಾಗಾಗಿ ಬಟ್ ನಾನು ಅಂದರೆ ಕೆಲವರು ಹೇಳ್ತಾರೆ, ನಾನು ಲಾಸ್ಟ್ ವಿಡಿಯೋ ಒಂದು ಹಾಕಿದ್ದೆ, ನೀವು ಏನು ಜಾಬ್ ಮಾಡಿದರೆ ಗುಲಾಮರಾಗ್ತೀರಾ, ನೀವು ಓನ್ ಬಿಸ್ನೆಸ್ ಮಾಡಿದರೆ ಬಾಸ್ ಆಗ್ತಾರೆ. ಅಂದರೆ ಕೆಲವರು ಒಬ್ಬರು ಮೆಸೇಜ್ ಹಾಕಿದ್ರು, ನೀವು ಹಾಗೆ ಹೇಗೆ ಹೇಳ್ತೀರಾ ಕೆಲಸ ಮಾಡುವವರೆಲ್ಲ ಗುಲಾಮರು ಅಂತ, ಹಾಗೆ ಹೇಳಬೇಡಿ ಹರ್ಟ್ ಆಗುತ್ತೆ ಅಂತ. ಅದು ಹರ್ಟ್ ಆದರೂ ಅದು ಸತ್ಯನೇ ಅಲ್ವಾ. ನೀವೊಂದು 10-20 ವರ್ಷ ಒಂದು ಕಂಪನಿಯಲ್ಲಿ ಆಗಲಿ ಒಂದು ಎಲ್ಲಿಯೂ ಕೆಲಸ ಮಾಡಿದರೆ ನೀವು 10-20 ವರ್ಷ ಕೆಲಸದವರೇ ಆಗಿ ಇರ್ತೀರಾ. 20 ವರ್ಷ ಬಿಟ್ಟು ಆ ಕಂಪನಿಗೆ ಓನರ್ ಆಗ್ಲಿಕ್ಕಾಗುತ್ತಾ?
ಆಗಲ್ಲ. ಆ ಕಂಪನಿಗೆ ಅವರೇ ಓನರ್, ಅವರು ಹೋದರೆ ಅವರ ಮಕ್ಕಳು ಓನರ್ ಅಲ್ವಾ. ಸೊ ನೀವು ನಿಮ್ಮ ಒಂದು ಓನ್ 20 ವರ್ಷ ನೀವು ನಿಮಗೋಸ್ಕರ ದುಡ್ದಿದ್ರೆ, ನಿಮ್ಮದೇ ಒಂದು ಬಿಸ್ನೆಸ್ ಮಾಡ್ತಿದ್ರೆ, ಆ 20 ವರ್ಷದಲ್ಲಿ ಎಷ್ಟೋ ಗ್ರೋ ಆಗ್ತಿದ್ರಿ ಅಲ್ವಾ. ಸೊ ನಾನು ಇದ್ದಾಗೆ ಹೇಳ್ತೇನೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾರೆ. ಅದು ಎದುರಿನವರು ಹೇಗೆ ತಗೊಳ್ತಾರೆ ನೋಡಿ, ಅದು ಅವರಿಗೆ ಬಿಟ್ಟಿದ್ದು, ನನಗೇನಿಲ್ಲ. ಸೊ ಈಗ ನೋಡಿ, ಈ ಸಾರಿನ ನೀವು ಪರ್ಚೇಸ್ ಮಾಡಿದರೆ, ಸೊ ಇವತ್ತೇ ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ಚೆಕ್ ಮಾಡಿ, ಅವರ ಫಾಲೋವರ್ಸ್ ಆಗಲಿ, ಅವರ ಕಸ್ಟಮರ್ ರಿವ್ಯೂಸ್ ಆಗಲಿ ಚೆಕ್ ಮಾಡಿ ಆಮೇಲೆ ಪೇಮೆಂಟ್ ಮಾಡಿ. ನಾನು ಈಗಲೂ ಹೇಳ್ತಿದ್ದೇನೆ, ಡೈರೆಕ್ಟ್ ಒಂದು ಕಸ್ಟಮರ್ ರಿವ್ಯೂ ಅಥವಾ ಫಾಲೋವರ್ಸ್ ನೋಡದೆ, ಅವರ ಕಲೆಕ್ಷನ್ಸ್ ಎಲ್ಲ ನೋಡಿದೆ, ಅವ್ರದ್ದು ಕೆಲವು ಗ್ರೂಪ್ ಇರುತ್ತೆ, ಅದಕ್ಕೆ ಗ್ರೂಪಿಗೆ ಜಾಯ್ನ್ ಆಗಿ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತಾರೆ ಅವರು, ಇಷ್ಟು ಸಾರಿ ಇದೆ, ಇಷ್ಟು ರೇಟ್ ಇದೆ, ಇಷ್ಟು ಸಾರಿ ಇದೆ. ಸೊ ನಿಮಗೆ ಈಸಿ ಆಗುತ್ತೆ ಆಗ. ಸೊ ನಾನು ಈಗ ಯಾರ ಹೆಸರು ಮೆನ್ಷನ್ ಮಾಡ್ತಿಲ್ಲ. ಸೊ ನಾನು ಇದು ತಗೊಂಡದ್ದು ಎಲ್ಲಿಂದ, ಕಲೈ ಟೆಕ್ಸ್ಟ್ ಅಂತ ಇದೆ, ಅವರಿಂದ ತಗೊಂಡದ್ದು. ನೋಡಿ ಅಲ್ಲಿ ಒಂದು 69,000 ಫಾಲೋವರ್ಸ್ ಏನಿದ್ದಾರೆ, ಕಸ್ಟಮರ್ ರಿವ್ಯೂಸ್ ತುಂಬ ಇದೆ ಅವ್ರದ್ದು. ಸೊ ನನಗೊಂದು ಇದು ಆರ್ಡರ್ ಮಾಡಿ ಒಂದು 4 ಡೇಸಲ್ಲಿ ಬಂದಿದೆ. ಸೊ ನಾನು ಒಂದು 5 ಸಾರಿ ಹೇಳಿದ್ನಲ್ಲ, ಒಂದು ಸಾರಿ ನಾನು ಇಟ್ಕೊಂಡೆ, ಬಾಕಿದೆಲ್ಲ 2 ಸಾರಿದು ಕಿಡ್ಸ್ ಡ್ರೆಸ್ ಮಾಡಿ 4 ಕಿಡ್ಸ್ ಡ್ರೆಸ್ ಮಾಡಿದ್ದೇನೆ. ಒಂದು ಸಾರಿಯಲ್ಲಿ 2 ಕಿಡ್ಸ್ ಡ್ರೆಸ್ ಮಾಡಿದ್ದೇನೆ ಆಯಿತಾ. ಅದು ಒಂದು ಕಿಡ್ಸ್ ಡ್ರೆಸ್ 1000ಗೆ, ಇನ್ನೊಂದು ಕಿಡ್ಸ್ ಡ್ರೆಸ್ 1000ಗೆ ಸೆಲ್ ಮಾಡಿದ್ದು. ಬಟ್ ನಾನು ತಗೊಂಡದ್ದು ಸಾರಿ 300ಗೆ, ಪ್ಲಸ್ ಅದಕ್ಕೆ ಮೆಟೀರಿಯಲ್ ಚಾರ್ಜ್ ಅದು ಇದೆಲ್ಲ ಹೋಯ್ತು. ಬಟ್ ನನಗೆ ಅಷ್ಟು ಉಳಿತಾಯ ಆಗಲಿಲ್ಲ, ಯಾಕಂದರೆ ನಾನು ಟೈಲರಿಗೆ ಕೊಡಬೇಕಿತ್ತು 600-700 ಸ್ಟಿಚಿಂಗ್ ಚಾರ್ಜ್. ಸೊ ನೀವು ಒಂದು ವೇಳೆ ಟೈಲರ್ ಆಗಿದ್ದರೆ, ನಿಮಗೆ ಕಿಡ್ಸ್ ಡ್ರೆಸ್ ಹೊಲಿಲಿಕ್ಕೆ ಗೊತ್ತಿದ್ರೆ, ನೀವು ಖಂಡಿತ ಇದನ್ನು ಪರ್ಚೇಸ್ ಮಾಡಿ, ಒಂದು 2-3 ಸಾರಿ ಪರ್ಚೇಸ್ ಮಾಡಿ, ಕಿಡ್ಸ್ ಡ್ರೆಸ್ ಇದೊಂದು ಪ್ಯಾಟರ್ನ್ ಮಾಡಿ ಸೆಲ್ ಮಾಡಿ, ಹೋಗುತ್ತೆ. ಕಿಡ್ಸ್ ಡ್ರೆಸ್ ಈಗ ಹೈ ಡಿಮ್ಯಾಂಡಲ್ಲಿ ಇದೆ, ಅದಕ್ಕೆ ಸ್ವಲ್ಪ ಸ್ಟೋನ್ಸ್ ವರ್ಕಾ ಅಥವಾ ಸ್ವಲ್ಪ ಬೀಡ್ ವರ್ಕ್ ಎಲ್ಲ ಸೇರಿಸಿದ್ರೆ ನಿಮಗೆ ಖಂಡಿತ ಕಿಡ್ಸ್ ಡ್ರೆಸ್ ಸೇಲ್ ಆಗುತ್ತೆ. ಈಗ ನೀವು ನೋಡ್ಬೋದು ಆನ್ಲೈನಲ್ಲಿ ಕೂಡ ಹಾಗೆ ಸಿಂಪಲ್ ಸಾರಿದ್ದು ಕಿಡ್ಸ್ ಡ್ರೆಸ್ ಮಾಡಲಿಕ್ಕೂ ನಿಮಗೆ 700, 800, 900 ತಗೊಳ್ತಾರೆ ಅಲ್ವಾ. ಸೊ ಇದು ಟೈಲರ್ ಆದವರಿಗೆ ಯೂಸ್ ಆಗುತ್ತೆ, ಅಂದರೆ ಕಿಡ್ಸ್ ಡ್ರೆಸ್ ಸ್ಟಿಚ್ ಮಾಡುವವರಿಗೆ ಯೂಸ್ ಆಗುತ್ತೆ. ಇಲ್ಲಾಂದರೆ ಹೀಗೆ ನನಗೀಗ ಸ್ಟಿಚಿಂಗ್ ಗೊತ್ತಿಲ್ಲ, ನಾನೀಗ ತಗೊಂಡು ಬಂದು ನಾನೀಗ ಬೇರೆಯವರಿಗೆ ಸ್ಟಿಚಿಂಗ್ ಕೊಟ್ಟರು, ಅದು ಅಲ್ಲಿಗೆ ಸ್ವಲ್ಪ ಅಮೌಂಟ್ ಉಳಿದು 200-300 ರೂಪಾಯಿ ಉಳಿಯುತ್ತೆ. ಬಟ್ ನೀವೇ ಟೈಲರ್ ಆಗಿದ್ದರೆ ಈ ಸಲ ಈ ಟೈಪ್ ಇದು ಸಾರಿ ತಗೊಂಡ್ರೆ, ಕಿಡ್ಸ್ ಡ್ರೆಸ್ ಮಾಡಿದರೆ ನಿಮಗೆ ಫುಲ್ ಇನ್ಕಮ್, ನಿಮಗೆ ಪ್ರಾಫಿಟ್ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ನಾನು ಏನು ಹೇಳೋದು, ಖಾಲಿ ಆರಿ ವರ್ಕ್ ಮಾಡಿ ಬಿಸ್ನೆಸ್ ಮಾಡಬೇಕು ಅಂತಿಲ್ಲ. ಈಗ ಲೇಡೀಸಿಗೆ ಉಂಟಲ್ಲ, ಮನೆಯಲ್ಲಿ ಕೂತ್ಕೊಂಡು ತುಂಬ ಅಂದರೆ ತುಂಬ ನೀವು ಮಾಡ್ಬೋದು, ಓನ್ ಬಿಸ್ನೆಸ್ ಮಾಡ್ಬೋದು, ಆರಿ ವರ್ಕ್ ಮಾಡ್ಬೋದು, ಅಥವಾ ಏನು ಹೇಳ್ತೇವೆ, ಈ ರೆಸಿನ್ ಆರ್ಟ್ ಅಂತ ಬರುತ್ತೆ, ಅದು ಮಾಡ್ಬೋದು. ಮತ್ತು ಕೇಳ್ತೀರಾ ಮೇಡಮ್ ನಾವು ಮಾಡ್ತೀವಿ ಬಟ್ ಸೆಲ್ ಮಾಡೋದು ಹೇಗೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೇನೆ, ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ, ವ್ಯೂಸ್ ಬರುತ್ತೋ ಬರಲ್ವೋ, ಬಟ್ ಡೈಲಿ ವೀಡಿಯೋಸು ಶಾರ್ಟ್ಸ್ ಹಾಕ್ತಾ ಇರಿ, ಖಂಡಿತ ಬರುತ್ತೆ. ಯಾಕೆ ಬರಲ್ಲ? ನಿಮಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೂ ನಿಮ್ಮ ವಿಡಿಯೋದಲ್ಲಿ ವ್ಯೂಸ್ ಇರುತ್ತೆ 400, 500, 1000. ಆ 1000 ಜನ ನೋಡ್ತಾರಲ್ವ, ಒಬ್ಬೊಬ್ರು ಕಾಂಟ್ಯಾಕ್ಟ್ ಮಾಡಿದ್ರು ಆಗುತ್ತೆ. ಬಟ್ ಸ್ಟಾರ್ಟಿಂಗ್ಗೆ ಯಾರಿಗೂ ಲಕ್ಷಗಟ್ಟಲೆ ಬರಲ್ಲ, ಒಂದು 100-200 ರೂಪಾಯಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಆಗ್ತಿದ್ದೆ ಅಲ್ಲ, ನಿಮ್ಮದು ಓನ್ ಬಿಸ್ನೆಸ್ ಅಂತ ಹೇಳಿ 100-200 ಬಂದರೂ ಅದು ಲಕ್ಷಕ್ಕೆ ಸಮಾನ ಅಲ್ವಾ ಸ್ಟಾರ್ಟಿಂಗ್. ಬೇರೆಯವರ ಅಂಡರಲ್ಲಿ ಕೆಲಸ ಮಾಡೋದು, ಬೇರೆಯವರ ಹಣಕ್ಕೆ ಕೈ ಚಾಚೋದಕ್ಕಿಂತ ನಮ್ಮದು ಒಂದು ಹೆಸರಿದೆ. ಈಗ ನಿಮ್ಮ ಬಿಸ್ನೆಸ್ಗೆ ನಿಮ್ಮದೇ ಹೆಸರಿಟ್ರಿ, ಈಗ ಒಂದು ಹೆಸರು, ಅದರಲ್ಲಿ ನೆಕ್ಸ್ಟ್ ಲೈನ್ ಆದರೂ ಫ್ಯಾಷನ್ ಅಥವಾ ಏನಾದರೂ ಒಂದು, ಹಾಗೆ ಎಷ್ಟು ಖುಷಿ ಆಗುತ್ತೆ ನಿಮಗೆ. ನಿಮ್ಮದೇ ಒಂದು ಬಿಸ್ನೆಸ್ಸಲ್ಲಿ 100-200 ರೂಪಾಯಿ ಬಂದರೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ಹಾಗಾಗಿ ಸ್ಟಾರ್ಟ್ ಮಾಡಿ, ಶ್ರದ್ಧೆ ಇಡಿ. ನಿಮಗೆ ಆರಿ ವರ್ಕ್ ಬರದಿದ್ರೂ ಪರವಾಗಿಲ್ಲ, ನಿಮಗೆ ಜಸ್ಟ್ ಒಂದು ಸ್ಟೋನ್ ಇಟ್ಟು ಅಲ್ಲಲ್ಲಿಗೆ ಒಂದು ಕಿಡ್ಸ್ ಡ್ರೆಸ್ಸಿಗೆ ಡಿಸೈನ್ ಮಾಡಿದ್ರು ಸಾಕು ಅಲ್ವಾ. ಸೊ ಹಾಗಾಗಿ ಅವರಿಂದ ಸಾರಿ ಪರ್ಚೇಸ್ ಮಾಡಿ. ಬಟ್ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನೀವು ಪರ್ಚೇಸ್ ಮಾಡುವಾಗ ಜಾಗೃತೆಯಲ್ಲಿರಬೇಕು. ಯಾರದು ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ಯಾರ್ದು ಜಾಸ್ತಿ ಕಸ್ಟಮರ್ ರಿವ್ಯೂಸ್ ಇದೆ, ನೀವು 2-3 ದಿನ ಸರ್ಚ್ ಮಾಡಿ. ಈಗಲೇ ಹೋಗಿ ಈಗಲೇ ಪರ್ಚೇಸ್ ಮಾಡಿ ಅಂತ ಹೇಳುವುದಿಲ್ಲ ನಾನು, ಇವತ್ತಿಂದ ಮಾತ್ರ ಸರ್ಚ್ ಮಾಡಿ. ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಕೆಲವ್ರದ್ದು ಪ್ರೊಫೈಲ್ ಇದೆ ಸಾರಿ ಬಿಸ್ನೆಸ್ ಮಾಡೋದು, ಈ ಹೈ ರೇಂಜಿದ್ದು ಸಾರಿ ಫಸ್ಟಿಗೆ ತಗೊಂಡು ನಿಮಗೆ ಈ ಥರ ಬಿಸ್ನೆಸ್ ಮಾಡಲಿಕ್ಕೆ ಆಗಲ್ಲ. ಕಿಡ್ಸ್ ಡ್ರೆಸ್ ಆಗಲಿ ಸೇಲ್ ಆಗಲಿ ಆಗಲ್ಲ. ನೀವು ಸಾರಿ ಸೇಲ್ ಮಾಡೋದಕ್ಕಿಂತ ಆಫರ್ ಇಡಿ, ಸಾರಿ ವಿತ್ ಸಿಂಪಲ್ ಆರಿ ವರ್ಕ್ ಡಿಸೈನ್, ಅಥವಾ ಸಾರಿ ವಿತ್ ಕಿಡ್ಸ್ ಡ್ರೆಸ್, ಸಾರಿಯಲ್ಲಿ ಕಿಡ್ಸ್ ಡ್ರೆಸ್ ಮಾಡ್ತೇವೆ. ಸೊ ಹಾಗೇನಾದರೂ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಆಗುತ್ತೆ, ನೀವು ಸುಮ್ಮನೆ ಕೂತ್ಕೊಂಡ್ರೆ ಅದು ಅಲ್ಲೇ ಇರುತ್ತೆ. ಖಾಲಿ ಬೇರೆಯವರದ್ದು ವಿಡಿಯೋ ನೋಡ್ಕೊಂಡು ಕೂತ್ಕೊಂಡ್ರೆ ಅದು ಅಲ್ಲೇ ಇರುತ್ತೆ. ಇವತ್ತೇ ಸ್ಟಾರ್ಟ್ ಮಾಡಿ, ಇವತ್ತೇ ಸರ್ಚ್ ಮಾಡಿ, ಒಂದೇ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಅವರದ್ದು ವಾಟ್ಸಪ್ ಗ್ರೂಪ್ ಇರುತ್ತೆ, ಅದಕ್ಕೆ ಜಾಯಿನ್ ಆಗಿ ಡೈಲಿ ಅಪ್ಡೇಟ್ ಬರ್ತಾ ಇರುತ್ತೆ. ನಿಮಗೆ ಯಾವುದು ಓಕೆ ಅನಿಸುತ್ತೆ ಒಂದು 2-3 ಸಾರಿ ನೀವು ಪರ್ಚೇಸ್ ಮಾಡಿ. ನಾನು ಹೇಳೋದು 500ಗಿಂತ ಕಡಿಮೆ ಇರುವ ಸಾರಿ ಸ್ಟಾರ್ಟಿಂಗ್ ನೀವು ಪರ್ಚೇಸ್ ಮಾಡಬೇಕು.
ಅವ್ರ ಹತ್ರ ತುಂಬ ವೆರೈಟಿ ಇರುತ್ತೆ, ನಿಮಗೆ 2,500, 4,000, 5,000 ವೆರೈಟಿ ಇರುತ್ತೆ. ಅದು ಕ್ವಾಲಿಟಿ ವೈಸ್ ಡಿಫ್ರೆನ್ಸ್ ಇರುತ್ತೆ. ಬಟ್ ನಿಮ್ಗೆ ಕಿಡ್ಸ್ ಡ್ರೆಸ್ ಮಾಡಲಿಕ್ಕೆ ಲೋ ರೇಂಜಿದು ಕಿಡ್ಸ್ ಡ್ರೆಸ್ ಮಾಡಲಿಕ್ಕೆ ಇದು ಸಾಕು, ಆಯಿತಾ. ಸೊ ಯಾಕಂದರೆ ಜಾಸ್ತಿ ಕಿಡ್ಸಿಗೆ ತುಂಬ ಅಮೌಂಟ್ ಕೊಡೋದಿಲ್ಲ ಈಗ ಇಂಥ ಸ್ಯಾರೀಸಿಗೆ. ಕಡಿಮೆ ಬಜೆಟಲ್ಲಿ ನಿಮಗೆ ಮೆಟೀರಿಯಲ್ ಸಿಕ್ಕಿತ್ತು ಅಂದರೆ ಕಡಿಮೆ ಅಮೌಂಟಿಗೆ ಸೇಲ್ ಮಾಡ್ಬೋದು. ಜಾಸ್ತಿ ಅಮೌಂಟಿಗೆ ಸ್ಯಾರಿ ಸಿಕ್ಕಿದ್ರೆ ನೀವು ಜಾಸ್ತಿ ಅಮೌಂಟಲ್ಲಿ ಸೇಲ್ ಮಾಡಬೇಕಾಗುತ್ತೆ, ಆಗ ನಿಮಗೆ ಕಸ್ಟಮರ್ ಕಡಿಮೆ ಆಗ್ತಾರೆ. 350ಗೆ ಸ್ಯಾರಿ ತಗೊಂಡ್ರಾ, ಇದಕ್ಕೊಂದು 200 ರೂಪಾಯಿದು ಮೆಟೀರಿಯಲ್ ಹೋಗಲಿ, ಲೈನಿಂಗ್ ಅದು ಇದೆಲ್ಲ ಹೋಗಲಿ, 200 ಹೋಗಲಿ, ಒಂದು 300 ಸ್ಯಾರಿ ತಗೊಳ್ಳಿ, 500 ರೂಪಾಯಿ ಹೋಯ್ತಾ. ನೀವು 1,200 ಪ್ರಾಫಿಟ್ ಇಡಿ. ನೀವು ಟೈಲರ್ ಆಗಿದ್ರೆ ನಿಮಗೆ ಪ್ರಾಫಿಟ್ ಆಗುತ್ತೆ, ನೀವು ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿಸಿದ್ರೆ ಅಷ್ಟು ಪ್ರಾಫಿಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಇವತ್ತೇ ಸರ್ಚ್ ಮಾಡಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾನೆ. ಹೀಗೆ ನಾನು ಪ್ರತಿದಿನ ಒಂದೊಂದು ವಿಡಿಯೋ ಮಾಡ್ತಾ ಇರ್ತೇನೆ, ಹೆಲ್ಪ್ ಆಗುವಂಥದ್ದು ಲೇಡೀಸಿಗೆ ಮೇಯ್ನ್. ಸೊ ಯಾರಿಗಾದ್ರೂ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕಾದರೆ ಜಾಯ್ನ್ ಆಗಿ, ಅಥವಾ ಯಾರಿಗಾದ್ರೂ ತಾಂಜೋರ್ ಪೇಂಟಿಂಗ್ ಕ್ಲಾಸಸ್ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಸೊ ಥ್ಯಾಂಕ್ ಯು, ಬಾಯ್.